ಎಸ್ ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೆದು ಕೆಲಸಕ್ಕೆ ಸೇರಿ ಜೀವನದಲ್ಲಿ ಸುಖವಾಗಿರಲಿ ಎಂದು ಅದೆಷ್ಟೋ ಆಸೆ ಕನಸುಗಳನ್ನು ಇಟ್ಟುಕೊಂಡಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಕಾನೂನಿನ ಅರಿವು ಇಲ್ಲದ ಕಾರಣ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿಯಾಗುತ್ತಿದೆ ಎಂದು ಮಧುಗಿರಿ ಪಟ್ಟಣದ ಕನ್ನಡ ಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ನಶೆ ಮುಕ್ತ ಕರ್ನಾಟಕ ಅಭಿಯಾನ ಹಾಗೂ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಿಒಎಸ್ಪಿ ಮಂಜುನಾಥ್ ಹೇಳಿದರು. ಮಾದಕ ವ್ಯಸನಗಳಿಂದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ತಾವೇ ಕೊಳ್ಳಿ ಇಟ್ಟುಕೊಂಡು ಅಪರಾಧವನ್ನು ಮಾಡಲು ಪ್ರೇರೇಪಿಸುತ್ತದೆ. ಈ ಮಾದಕ ವ್ಯಸನಿಗಳ ಜೊತೆಗೆ ಈ ಮೊಬೈಲ್ ಕೂಡ ಬೇರೆ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಘಾಸಿ ಉಂಟು ಮಾಡಲಿದ್ದು ಕಲಿಯುವ ವಿಚಾರವನ್ನು ಮರೆಸುತ್ತದೆ. ಮಾದಕ ವ್ಯಸನಗಳಾದ ಡ್ರಗ್ಸ್ ಹಾಗೂ ಗಾಂಜಾ ಬೆಳೆಯುವುದು, ಸೇವನೆ ಮಾಡುವುದು, ಮಾರಾಟ ಅಕ್ರಮವಾಗಿದೆ. NDPS 1985 ಕಾಯ್ದೆಯಡಿ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಎಂದು ಹೇಳಿದರು. ಯಾರು ಏನು ಗಾಬರಿ ಪಡುವಂಥದ್ದಿಲ್ಲ. ತಾವ್ಯಾರು ಕೂಡ ಡ್ರಗ್ ಅಡಿಕ್ಟ್ಸು ಅಥವಾ ತಾವ್ಯಾರೋ ಅಪರಾಧ ಮಾಡ್ತಾ ಇದ್ದೀರಿ, ಯಾವುದು ಒಂದು ನಮ್ಮ ಹಿನ್ನೆಲೆಯಲ್ಲಿ ತಮ್ಮನ್ನೆಲ್ಲ ಇಲ್ಲಿಗೆ ಕರೆದಿಲ್ಲ ಅಥವಾ ತಮ್ಮನ್ನು ಇಲ್ಲಿ ಕುಂದಿರಿಸಿ ನಾವು ಯಾವುದು ಕೂಡ ಇನ್ಫಾರ್ಮೇಷನ್ ತಮಗೆ ತಿಳಿಸಿಲ್ಲ. ಆ ವಿಚಾರ ಅಲ್ಲ. ನಾನು ಮಧುಗಿರಿಯಲ್ಲಿ 1 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ದು ಯಾವುದೇ ಕಾಲೇಜಲ್ಲಿ ಅಥವಾ ಯಾವುದೇ ಇದರಲ್ಲಿ ಕೂಡ ಆ ಥರದ ಆ್ಯಕ್ಟಿವಿಟಿ ಕಂಡು ಬಂದಿಲ್ಲ. ಹಾಗಾಗಿ ತಮ್ಮ ಮೇಲೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಇದೇ ರೀತಿ ಒಳ್ಳೆ ಬಿಹೇವಿಯರ್ ಕಂಟಿನ್ಯೂ ಆಗಬೇಕಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇವತ್ತು ಮುಖ್ಯವಾಗಿ ನಾವಿವತ್ತು ಏನು ಸೇರಿದ್ದೀವಿ ಅಂದರೆ 2 ವಿಚಾರ. ಒಂದು, ನಾವು ನಶಾಮುಕ್ತ ಭಾರತ ಅಂತೇಳಿ ಒಂದು ಅಭಿಯಾನನ ಪೊಲೀಸ್ ಇಲಾಖೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. 2, ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಮಾಡ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಈ ತಿಂಗಳು ಫುಲ್ ನಾವು ಎಲ್ಲರಿಗೂ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಕೂಡ ಸಮಾಜದಲ್ಲಿ ಏನೇನು ಅಪರಾಧಗಳು ನಡೆಯುತ್ತೆ, ಯಾವ್ಯಾವ ಥರ ಆಗ್ತವೆ, ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು, ಈ ಥರದ ಬಗ್ಗೆ ನಾವು ಮಾತಾಡಲಿಕ್ಕೆ ಎಲ್ಲರಿಗೂ ಅರಿವು ಮೂಡಿಸ್ಲಿಕ್ಕೆ ಅಂತೇಳಿ ಪ್ರಯತ್ನ ಪಡ್ತೀವಿ ಈ ತಿಂಗಳು ಫುಲ್ಲು. ಆ ವಿಚಾರವಾಗಿ ನಾವು ನಿಮಗೆಲ್ಲರೂ ಕರೆದಿದ್ದೀವಿ. ನಾವೀಗ ಮುಂಚೆ ಜೂನ್ 26 ಕೂಡ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ ಮಧುಗಿರಿಲಿ. ಜೂನ್ 26 ಯಾರಿಗ ನೆನಪಿದೆಯಾ? ಜೂನ್ 26 ಏನು ಅಂತ ಗೊತ್ತಿದೆನಾ? ಏನು ಜೂನ್ 26 ಅಂದರೆ? ಫ್ರೀಯಾಗಿ ಮಾತಾಡ್ಬೋದು. ಇಲ್ಲಿ ನೋಡಿ, ತಾವ್ಯಾರು ಕೂಡ ಅಪರಾಧಿಗಳಲ್ಲ. ಜೂನ್ 26 ಜನವರಿ 26 ಕೇಳಿ. ನಾನು ಜನವರಿಯಿಂದ ನೀವು ಅಲರ್ಟ್ ಇರಬೇಕು. ನಾಳೆ ನೀವು ಇದೇ ಥರ ಈಗ ತಾವೆಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲಿಜಿಬಲ್ ಆಗಿ ಇದೇ ಥರ ಪೊಸಿಷನ್ ಕುತ್ಕೊತೀರಿ. ಕರೆಕ್ಟಾ? ನಮಗೆ ಆ ಕಾನ್ಫಿಡೆನ್ಸ್ ಇರಬೇಕು. ನಾವು ನಮ್ಮ ಸಮಾನಕಾಲಿಕರಾಗಿ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ತಾವ್ಯಾರು ಕೂಡ ಇನ್ನು 1ನೇ ಕ್ಲಾಸು 5ನೇ ಕ್ಲಾಸು ಚಿಕ್ಕ ಹುಡುಗರಲ್ಲ. ತಾವೆಲ್ಲರೂ ಕೂಡ ಒಂದು ನಾಯಕನ ಆಯ್ಕೆ ಮಾಡುವಂಥ ಎಲಿಜಿಬಲ್. ನೀವೆಲ್ಲರ ಹತ್ರ ವೋಟರ್ ID ಕಾರ್ಡ್ ಇದೆನಾ? ಕೆಲವ್ರ ಹತ್ರ ಇದೆ, ಕೆಲವ್ರು ಮಾಡಿಸಿಲ್ಲ. ಕರೆಕ್ಟಾ? ಎಲಿಜಿಬಲ್ ಇದ್ದೀರಾ ಇಲ್ವೋ? ಹಾಂ, ನೋಡಿ, ಎಲ್ಲದಕ್ಕೂ ಎಲಿಜಿಬಲ್ ಇದ್ದೀರಿ ಈಗ. ಹಾಗಾಗಿ ನೀವು ಯಾರು ಚಿಕ್ಕವರಲ್ಲ. ಆದರೂ ಕೂಡ ನಾವಿವತ್ತು ಏನು ನಡೀತಾ ಇದೆ ವಾಸ್ತವವಾಗಿ, ನಾವು ಪೊಲೀಸ್ ಇಲಾಖೆ ಅಂದರೆ ನಮ್ಮದು ಡೈನಾಮಿಕ್ ಇದ್ದಂಗೆ. ಅಂದರೆ ಟೆಕ್ಸ್ಟ್ ಬುಕ್ ಥಿಯರಿ ಅಲ್ಲ ನಮ್ಮದು ಪೊಲೀಸ್ ಇಲಾಖೆ. ಪ್ರಪಂಚದಲ್ಲಿ ಜನಗಳಿಗೆ ಗೊತ್ತಾಗಿನ ಮುಂಚೆನೇ ವಿಚಾರ ನಮಗೆ ಗೊತ್ತಾಗ್ತವೆ. ಜಗತ್ತು ಹೆಂಗೆ ಚೇಂಜ್ ಆಗ್ತಾ ಇದೆ, ವಾಸ್ತವ ಏನು ಚೇಂಜ್ ಆಗ್ತಾ ಇದೆ, ಯಾರ್ಯಾರ ಬಿಹೇವಿಯರ್ ಹೆಂಗೆ ಚೇಂಜ್ ಆಗ್ತಾ ಇದೆ, ಸಮಾಜದಲ್ಲಿ ಏನೇನು ಆಕ್ಟಿವಿಟಿ ನಾವೆಲ್ಲ ನೋಡಿದಾದ್ಮೇಲೆ ಫಿಲ್ಮಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಆಮೇಲೆ ಬರುತ್ತೆ. ಇನ್ನು ಇಂತಹ ಕೆಟ್ಟ ಚಟುವಟಿಕೆಗಳಿಂದ ನಿಮ್ಮ ಸುಂದರವಾದ ಜೀವನವನ್ನು ಕತ್ತಲಾಗುತ್ತದೆ. ಮುಂದೆ ನಿಮಗೆ ಸಮಾಜದಲ್ಲಿ ಗೌರವ ಸಿಗದೆ ಕುಟುಂಬವು ಅವಮಾನ ಅನುಭವಿಸಬೇಕಾಗುತ್ತದೆ. ಇದರ ಬೆನ್ನಲ್ಲೇ ಪೋಸ್ಕೋ ಕಾಯ್ದೆ ಒಂದು ಕಠಿಣ ಹಾಗೂ ಮಾರಕ ಶಿಕ್ಷೆಗೆ ನಿಮ್ಮನ್ನು ದೂಡುತ್ತದೆ. ಅಪ್ರಾಪ್ತ ವಯಸ್ಸಿನ ಹೆಣ್ಣನ್ನು ಮದುವೆಯಾಗುವುದು ಲೈಂಗಿಕ ಅಪರಾಧಗಳ ನಡುವೆ. ಜೀವನಕ್ಕೆ ನೀವೇ ಕೊಳ್ಳಿ ಇಟ್ಟುಕೊಂಡು ಜೀವನವನ್ನು ಹಾಳು ಮಾಡದಿರಿ. ಸಂವಿಧಾನವನ್ನು ಅರಿಯಿರಿ, ಕಾನೂನು ತಿಳಿಯಿರಿ. ಆಗ ಮಾತ್ರ ನಿಮ್ಮ ಜೀವನ ಉತ್ತಮವಾಗಿರಲು ಸಾಧ್ಯ ಎಂದರು. ಮುಂದಿನ ದಿನಗಳಲ್ಲಿ ಒಂದು ಪ್ರಬಂಧ ಸ್ಪರ್ಧೆನೂ ಕೂಡ ಏರ್ಪಡಿಸಬೇಕು ಅಂತ ಹೇಳಿದ್ದಾರೆ. ಅದು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಹೇಳ್ತೀವಿ. ನೀವೆಲ್ಲ ಅದನ್ನು ನೋಡ್ಕೊಂಡಿರಿ. ಅಂದರೆ ನಶೆಮುಕ್ತ ಭಾರತ ಅಥವಾ ನಶೆಮುಕ್ತ ಕರ್ನಾಟಕಕ್ಕೆ ವಿದ್ಯಾರ್ಥಿಗಳ ಅಭಿಪ್ರಾಯ ಏನು ಅಂತ ಹೇಳಿರ್ತಾರೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ, ಈ ಒಂದು ಡ್ರಗ್ಸ್ಗೆ ಅಂದರೆ ಮಾದಕ ದ್ರವ್ಯಕ್ಕೆ ಅಡಿಕ್ಟ್ ಆಗ್ತಾ ಇರುವಂಥವ್ರು, ವ್ಯಸನಗಳಾಗ್ತಾ ಇರುವಂಥವ್ರು ಜಾಸ್ತಿ ಆಗ್ತಾ ಇದೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು ವ್ಯಸನ ಅಂತಂದರೆ, ಕಾಲೇಜ್ ಹುಡುಗರಿಂದ 12 ವರ್ಷದಿಂದ ಅಪ್ ಟು 40 ವರ್ಷ ವಯಸ್ಸಿನ ಎಲ್ಲ ವಯೋಮಾನವರಲ್ಲಿ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗ್ತಾ ಇದೆ. ಈ ಹಿಂದೆ ನಿಮಗೆ ಸಾಕಷ್ಟು ಸಾರಿ ಬಂದು ಏನು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಮತ್ತು ನಿಮಗೆ ಒಂದು ಈ ಮಾದಕ ವಸ್ತುಗಳ ವಿರೋಧಿ ದಿನದ ಏನು ಪಥಸಂಚಲನ ಇರುತ್ತೆ ಅಥವಾ ಮಾರ್ಚ್ ಇರುತ್ತೆ,
ಅದನ್ನು ಜಾಥಾವನ್ನು ಕೂಡ ಮಾಡಿದ್ದಾರೆ ಅಲ್ವಾ, ಅಲ್ವಾ? ಯಾಕೆ ಇದನ್ನ ಪದೇ ಪದೇ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ ನಮ್ಮ ಭಾರತವನ್ನ, ಮತ್ತೆ ನಮ್ಮ ಪ್ರಪಂಚವನ್ನ, ನಮ್ಮ ರಾಜ್ಯವನ್ನ, ಜಿಲ್ಲೆಯನ್ನ. ಈ ಮಾದಕ ವಸ್ತು ಅನ್ನೋದು ತುಂಬಾ ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ. ಈ ಪಿಡುಗನ್ನ ಹೋಗಲಾಡಿಸ್ಬೇಕು, ಈ ಒಂದು ನಶೆ ಮುಕ್ತ ಕರ್ನಾಟಕ ಮತ್ತೆ ನಶೆಮುಕ್ತ ಭಾರತ, ನಶೆಮುಕ್ತ ತುಮಕೂರು ಜಿಲ್ಲೆ ಮಾಡಬೇಕು ಅಂತಂದೇಳಿ ಅಂತ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹಾಗೂ ವಿಶೇಷವಾಗಿ ನಮ್ಮ SP ಸಾಹೇಬರು ಇನಿಷಿಯೇಷನ್ ತಗೊಂಡು ಈ ಒಂದು ಜಿಲ್ಲೆಯನ್ನ ನಶೆಮುಕ್ತ ಜಿಲ್ಲೆ ಅಂತಂದೇಳಿ ಅಂತ ಮಾಡಬೇಕು. ಮಾದಕ ವಸ್ತುಗಳ ಸೇವನೆ ಮತ್ತೆ ಮಾರಾಟವನ್ನ ಸಂಪೂರ್ಣವಾಗಿ ಒಳಸಮೇತ ಕಿತ್ತು ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಲ್ಲಿ, ನಿಮ್ಮನ್ನ ಜಾಗೃತಿ ಮೂಡಿಸಿದಲ್ಲಿ ಆ ಎಡೆಗೆ ನೀವು ಮಾದಕ ವಸ್ತು ಮತ್ತೆ ಮಾದಕ ದ್ರವ್ಯಗಳ ಕಡೆಗೆ ನೀವು ಮನಸ್ಸು ಮಾಡದೆ ಮಕ್ಕಳನ್ನ ನಾವು ಇನ್ನ ಮಗುವಂತಲೇ ಟ್ರೀಟ್ ಮಾಡ್ತಾರೆ. ಪೋಕ್ಸೋ ಕಾಯ್ದೆ ಪ್ರಕಾರ 18 ವರ್ಷ ಮೇಲ್ಪಟ್ಟವ್ರನ್ನ ವಯಸ್ಕರು ಅಂತ ಟ್ರೀಟ್ ಮಾಡ್ತಾರೆ. ಅವ್ರು ಜೆಂಟ್ಸ್ ಆಗ್ಬೋದು, ಲೇಡೀಸ್ ಆಗ್ಬೋದು. ಜೆಂಟ್ಸ್ ಆದ್ರೂ ಅಷ್ಟೇ, ಲೇಡೀಸ್ ಆದರೆ 18 ವರ್ಷದ ಒಳಗಡೆ ಅವ್ರನ್ನ ಕಿಡ್ನಾಪ್, ಮಿಸ್ಸಿಂಗ್ ಆದರೆ ಅದನ್ನ ಕಿಡ್ನಾಪ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಟ್ ಮೀನ್ಸ್ ಅವ್ರಿನ್ನ ಮಕ್ಕಳು ಗೊತ್ತಿಲ್ಲದೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಇವಾಗ ನೀವು ಮಿಸ್ಸಿಂಗ್ ಆದ್ರೂ ಆ ಪೋಕ್ಸೋ ಕೇಸಲ್ಲಿ ಅದು ಒಂದು ಬರ್ತದೆ. ಪೋಕ್ಸೋ ಕೇಸಲ್ಲಿ ಬಂದ 18 ವರ್ಷದ ಒಳಗಡೆ ಮದುವೆ ಆಗಿ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡಿ ಅವ್ರನ್ನ ಗಂಡನ ಮನೆಗೆ ಕಳಿಸಿದ್ರು ಸಹ ಅದು ಪೋಕ್ಸೋ ಕೇಸ್ಗೆ ಬರ್ತದೆ. ನೀವು ಬಲವಂತವಾಗಿ 18 ವರ್ಷ ಆಗೋದ್ ಮುಂಚೆನೆ ನಮ್ಮ ಅಪ್ಪ ಅಮ್ಮ ಈಗ ಜವಾಬ್ದಾರಿ ಕಳಿಸಿದ್ರೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅದಕ್ಕೆ ನೀವು ಒಪ್ಕೊಂಬಾರದು. ಮದುವೆ ಮಾಡಕ್ಕೆ ಮುಂಚೆಗೆ ನಿಮ್ಮ ಮನೆಯವರು, ನಿಮ್ಮ ಅಕ್ಕಪಕ್ಕದವ್ರು ಯಾರನ್ನು ಮದುವೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀವು ನಮಗೆ ಗೊತ್ತಿಲ್ಲಂಗೆ ನಮಗೆ ಕಾಲ್ ಮಾಡಬೇಕು. 112 ಕಾಲ್ ಮಾಡಿದ್ರೆ ಸಾಕು, ನಾವು ಯಾರಿಗೂ ಹೇಳೋದಿಲ್ಲ. 112 ಗೊತ್ತಿದೆಯಾ? ಏನು ಯಾವಾಗ ಕಾಲ್ ಮಾಡಿದ್ರೆ ಯಾರಾದರೂ? ಮತ್ತೆ ಏನಾದ್ರು ಕಾಲ್ ಮಾಡ್ಬೇಕಲ್ಲ, ನಿಮ್ಮೂರಲ್ಲಿ ಕುರುಗಲಾಟಿ ಮಾಡ್ತಾ ಇರ್ತಾರೆ ಅಥವಾ ಏನಾದ್ರು ಸಮಸ್ಯೆ ಆಗ್ತಿರ್ತಾರೆ, ನೀವು ಹೋಗೋ ದಾರಿನೇ ಯಾರೋ ಅಡ್ಡ ಕುಡ್ಕೊಂಡು ಕೂತಿರ್ತಾರೆ, ಅವಾಗ ಅದನ್ನ ಹೇಳಬೇಕಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ಅರ್ಥ ಆದ್ರೆ ಏನೇ ಸಮಸ್ಯೆ, ಇಂಥ ಸಮಸ್ಯೆ ಅಂತಲ್ಲ, ಯಾವುದೇ ಸಮಸ್ಯೆ ಇದ್ರೂ 112 ಕಾಲ್ ಮಾಡಿದ್ರೆ ವಿತಿನ್ 15 ಮಿನಿಟ್ಸ್ ಅಲ್ಲಿ ಅಲ್ಲಿ ಪೊಲೀಸರು ಬರ್ತಾರೆ. ಮತ್ತೆ ಯಾರು ಕಾಲ್ ಮಾಡಿದ್ರು ಅಂತ ನಾವೇನು ಯಾರಿಗೂ ಹೇಳೋದಿಲ್ಲ. ಅದನ್ನ ಗೌಪ್ಯತೆ ಕಾಪಾಡಬೇಕಾದ್ರೆ ಕಾಪಾಡ್ತೀವಿ. ಅದನ್ನ ಧೈರ್ಯವಾಗಿ ನೀವು ಕಾಲ್ ಮಾಡ್ಬೋದು. ಬಾಲ್ಯ ವಿವಾಹ ಬಗ್ಗೆ ಹೇಳ್ಬೇಕು ಅಂದ್ರೆ 18 ವರ್ಷದೊಳಗಡೆ ಇರೋರು ಮದುವೆ ಆಗಬಾರದು. ಮದುವೆ ಆದರೆ ಬಲವಂತವಾಗಿ ಮದುವೆ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಅಪ್ಪ ಅಮ್ಮ, ಹುಡುಗರ ಅಪ್ಪ ಅಮ್ಮ, ಮತ್ತೆ ಮದುವೆ ಮಾಡಿಸಿರ್ತಾರೆ ಪುರೋಹಿತರು, ಅವ್ರನ್ನೂ ಸಮೇತ ಕೇಸ್ ರಿಜಿಸ್ಟರ್ ಮಾಡಿ ಜೈಲಿಗೆ ಕಳಿಸ್ಬೋದು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಬಂಧ ಸ್ಪರ್ಧೆ ಇದ್ದು ಅಪ್ರಾಪ್ತರು DL ಇಲ್ಲದೆ ವಾಹನ ಚಾಲನೆ ಮಾಡಬಾರದು. ಸಿಕ್ಕಿಬಿದ್ದರೆ 25,000ವರೆಗೆ ದಂಡ ಭರಿಸಬೇಕಾಗುತ್ತದೆ ಹಾಗೂ ಚಾಲನೆಯ ಸಮಯದಲ್ಲಿ ನಿಮ್ಮ ಜೀವದ ರಕ್ಷಣೆಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ರಂಗಪ್ಪ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು, ಉಪನ್ಯಾಸಕ ಗೋವಿಂದರಾಜು, ಮಂಜುನಾಥ್ ಹಾಗೂ ವಿದ್ಯಾರ್ಥಿಗಳು ಜೊತೆಗಿದ್ದರು.